ಅನುಕರಪ್ಪ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ತಾವೀಗ ಯಾವ ಆಸ್ಪತ್ರೆಯ ಬಳಿ ಇದ್ದೀರಿ? ತಾವಿರುವ ಆಸ್ಪತ್ರೆಯಲ್ಲಿ OPD ಕ್ಲೋಸ್ ಆಗಿದೆಯಾ? ರೋಗಿಗಳು ಯಾರಾದರೂ ಬಂದು ವಾಪಸ್ ಹೋಗಿದ್ದು ಅಥವಾ ತೊಂದರೆ ಆಗಿದ್ದಂಥ ಘಟನೆ ಏನಾದರೂ ನಡೀತಾ? ತಾವೆಲ್ಲಿದ್ದೀರಿ? ರಂಜಿತ್, ಮಡಿಕೇರಿಯಲ್ಲಿ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಇದೆ. ಇಲ್ಲಿ ಸದ್ಯಕ್ಕೆ OPD ಓಪನ್ ಇದೆ. ನಾವು ನಿಮಗೆ ತೋರಿಸ್ತೀವಿ. ಇಲ್ಲಿ ರೋಗಿಗಳು ಕೂಡ ಬರ್ತಾ ಇದ್ದಾರೆ ಆಸ್ಪತ್ರೆಗೆ, ಹೊರಗಿಂದ ಜನಗಳಿಗೂ ಬರ್ತಾ ಇದ್ದಾರೆ. ಅವರಿಗೆ ಚೀಟಿ ಕೊಡುವಂಥ ವ್ಯವಸ್ಥೆ ಕೂಡ ಆಗ್ತಾ ಇದೆ. ಅಂದರೆ ಇಲ್ಲಿ ಮಡಿಕೇರಿಯಲ್ಲಿ ಮೆಡಿಕಲ್ ಕಾಲೇಜು ಆಸ್ಪತ್ರೆಯನ್ನು ಹೊರತುಪಡಿಸಿ ಬೇರೆ ಆರೋಗ್ಯ ಕೇಂದ್ರ, ಒಟ್ಟು 39 ಆರೋಗ್ಯ ಕೇಂದ್ರಗಳಿದೆ. ಎಲ್ಲವೂ ಕೂಡ ಇಲ್ಲಿ ಪ್ರತಿಭಟನೆಗೆ ಒಂದು ಕರೆ ನೀಡಿದ್ದಾರೆ. ಆದರೆ ಸದ್ಯಕ್ಕೆ OPD ಓಪನ್ ಇದೆ. 10 ಗಂಟೆಯಿಂದ ನಂತರ 10 ಗಂಟೆ ನಂತರ ಎಲ್ಲ ವೈದ್ಯರುಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ವೈದ್ಯರುಗಳಿರ್ಬೋದು, ಮೆಡಿಕಲ್ ಕಾಲೇಜು ಸಿಬ್ಬಂದಿಗಳಿರ್ಬೋದು, ಎಲ್ಲರೂ ಇದು ಪ್ರತಿಭಟನೆ ಪಾಲ್ಗೊಳ್ತಾ ಇದೆ. ಜಿಲ್ಲಾಧಿಕಾರಿ ಕಚೇರಿವರೆಗೆ, ಮೆಡಿಕಲ್ ಕಾಲೇಜಿನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆ ನಡೆಯುತ್ತೆ. ಅಲ್ಲಿವರೆಗೆ ಈಗ OPD ಓಪನ್ ಇದೆ. ಬಂದವರಿಗೆ ಚೀಟಿ ಕೊಡುವಂಥ ವ್ಯವಸ್ಥೆ ಆಗ್ತಾ ಇದೆ. ಮತ್ತು ಈಗ ಇಲ್ಲಿ ವೈದ್ಯಾಧಿಕಾರಿಗಳಿದ್ದಾರೆ, ಅವರು ಕೂಡ ಬಂದು ಇಲ್ಲಿ ಚೀಟಿಯನ್ನು ಕೊಡಲಿಕ್ಕೆ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಯಾಕೆಂದರೆ ರೋಗಿಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳೋ ಉದ್ದೇಶದಿಂದ ಚೀಟಿ ಕೊಡುವಂಥ ವ್ಯವಸ್ಥೆ ಆಗ್ತಾ ಇದೆ. ಮತ್ತು ವೈದ್ಯರು ಕೂಡ ಇಲ್ಲಿ ಸದ್ಯಕ್ಕೆ ಹಾಜರಿದ್ದಾರೆ. ನಂತರ ಪ್ರತಿಭಟನೆಯಲ್ಲಿ ಪ್ರತಿಯೊಬ್ಬರು ಪಾಲ್ಗೊಳ್ತಾ ಇದ್ದಾರೆ. ಪ್ರತಿಭಟನೆ ನಂತರ ಅದು ಯಾವ ರೀತಿ ಇರುತ್ತೆ ಅಂತ ನೋಡಬೇಕು. ಈಗ ಸದ್ಯಕ್ಕೆ ಬರುವವರಿಗೆ ಚೀಟಿ ಕೊಡುವಂಥ ವ್ಯವಸ್ಥೆಯನ್ನು ಮಡಿಕೇರಿಯ ಈ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ ಮಾಡಲಾಗ್ತಿದೆ. ಹಾಗೆ ಹೊರಗಿನ ಎಲ್ಲ ಆಸ್ಪತ್ರೆಗಳಲ್ಲಿ ಕೂಡ ಮಾಡಲಾಗ್ತಿದೆ. ರಂಜಿತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನನಗೆ ಒಮ್ಮೆ ಅನಿಸ್ತಾ ಇರುತ್ತೆ, ನಾವು ಇಷ್ಟು ಮಾಡರ್ನ್ ಯುಗದಲ್ಲಿದ್ದೀವಿ. ಹಿಂದೆ ಎಲ್ಲ ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಕೇಳ್ರಿ ಅಂತೇಳಿ ಡೊಳ್ಳು ಹೊಡಿತಾ ಇದ್ರು. ಏನು ಟೆಕ್ನಾಲಜಿ ಇಲ್ಲದ ಟೈಮಲ್ಲಿ ಮಾಡ್ತಾ ಇದ್ರು. ನನಗನ್ನಿಸ್ತದೆ ಈಗಿನ ಹೆಂಗಿರಬೇಕು ಅಂತಂದರೆ, ಒಂದು ಗೌರ್ಮೆಂಟ್ ಅಥವಾ ಮೆಡಿಕಲ್ಗೆ ಸಂಬಂಧಪಟ್ಟ ಸಚಿವರು ಒಂದು ಅನೌನ್ಸ್ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಕೇಳೋಂಗಿರ್ಬೇಕು. ಗ್ರಾಮ ಪಂಚಾಯತ್ ಮಾಡಿದ್ರೆ ಕೂತ್ಕೊಂಡಲ್ಲ ಅಲ್ಲ, ಒಂದು ಎಲ್ಲ ಒಂದು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕದಲ್ಲಿ ಒಂದು ಅಲಾರ್ಮ್, ಏನಪ್ಪ ಒಂದು ಮುಖ್ಯ ಮಾಹಿತಿ ಅಂತ ಹೇಳಿದಾಗ ನಾಳೆ ಇದಿರೋದಿಲ್ಲ, ದಯವಿಟ್ಟು ಒಂದು 4 ಸಲ ಅನೌನ್ಸ್ ಮಾಡುವಂಗೆ. ಅದಕ್ಕೆ ಮಾತ್ರ ಅಥವಾ ಮೊಬೈಲ್ಗೆ ಅಂತ ಅನಿವಾರ್ಯತೆ ಇದೆ. ಅಥವಾ ಮೊಬೈಲ್ಗೆ, ಏನು ಮೊಬೈಲ್ಗೆ, ಎಲ್ಲರ ಮೊಬೈಲ್ಗೆ ಒಂದು ಎಮರ್ಜೆನ್ಸಿ ಟಿಂಗ್ 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 ಒಂದು ಎಮರ್ಜೆನ್ಸಿ ಕಾಲ್ ಅಲರ್ಟ್, ಏನು ಒಂದು ವಾಯ್ಸ್ ಬರೋದು. ದಯವಿಟ್ಟು ನಾಳೆ ಆಸ್ಪತ್ರೆಗಳು ಬಂದಿರ್ತವೆ, ದಯವಿಟ್ಟು ನೀವು ಇಂಥದ್ದಿದ್ರೆ ಹೋಗಬೇಡಿ, ಆದರೆ ಎಮರ್ಜೆನ್ಸಿ ಇದ್ರೆ ದಯವಿಟ್ಟು ಯಾವುದೇ ತೊಂದರೆಗಳು ಇರೋದಿಲ್ಲ. ಯಾಕೆ ಮಾಡಬಾರ್ದು? ಎಷ್ಟು ಜನರಿಗೆ ಅನುಕೂಲ ಆಗುತ್ತೆ. ಎಷ್ಟು ಜನ ಪರದಾಡ್ತಾರೆ ನೋಡಿ. ಟ್ಯಾಕ್ಸ್ ಕಟ್ಟಿ 2 ರೂಪಾಯಿ ಕಟ್ಟಿ 3 ರೂಪಾಯಿ ಕಟ್ಟಿ ಅಂತೇಳಿ ನೀವು ಮೊಬೈಲ್ ಹಾಕ್ತಾನೆ ಇರ್ತೀರಿ. ಕನೆಕ್ಟ್ ಮಾಡಿ ಅಂತ ಅಲ್ವಾ? ಗವರ್ಮೆಂಟ್ ಅದನ್ನೆಲ್ಲ ಆಲೋಚನೆ ಮಾಡಬೇಕಪ್ಪ. ಟೆಕ್ನಾಲಜಿ ಎಷ್ಟು ಮುಂದುವರಿಯುತ್ತೆ, ಪಟ್ ಒಂದು ಸಂಜೆ ವೇಳೆಗೆ ಏನು ದಿನೇಶ್ ಗುಂಡೂರಾವ್ ಒಂದು, ನಾನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾತಾಡ್ತಾ ಇದ್ದೀನಿ, ದಯವಿಟ್ಟು ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ನಾಡಿದ್ದು ಬೆಳಿಗ್ಗೆ 6 ಗಂಟೆ ತನಕ ಎಲ್ಲ ಆಸ್ಪತ್ರೆಗಳು ಬಂದಿರ್ತವೆ. ನಿಮ್ಮದು ಯಾವುದೇ ಇದು ಹೋಗಬೇಡಿ, ಹಲ್ಲು ನೋವು ಮತ್ತೊಂದು ಡ್ಯಾಶ್ ಇದ್ರೆ ಹೋಗಬೇಡಿ. ಇನ್ನು ಎಮರ್ಜೆನ್ಸಿ ಆಗಿರುವಂಥ ಹೆರಿಗೆ, ತಕ್ಷಣದ ಆಕ್ಸಿಡೆಂಟ್ ಇದ್ದರೆ ಖಂಡಿತವಾಗ್ಲೂ ಅವರು ಅದನ್ನು ಟ್ರೀಟ್ ಮಾಡ್ತಾರೆ. ಒಳಗೆ ಆಲ್ರೆಡಿ ಪೇಷಂಟ್ಗಳಿರುವಂಥವ್ರಿಗೆ ಯಾವುದೇ ತೊಂದರೆ ಇಲ್ಲ. ಎಂಥ ಐಡಿಯಾ ಕೊಟ್ಟಿದ್ದೀನಿ, ಸಚಿವರಾಗ್ತಾರೆ ಮತ್ತೆ ಎಂಥ ಅದ್ಭುತ ಐಡಿಯಾ ಕೊಟ್ಟಿದ್ದೀನಿ ನೋಡಿ. ಓಕೆ, ಇನ್ನು ಯಾವ ಸೇವೆ ಇರುತ್ತೆ? ಓಕೆ, ಬೇರೆ ಬೇರೆ ಕಡೆ ಕೂಡ ಕೆಲವು ವಿಜುವಲ್ಸ್ಗಳು ಬರ್ತಾ ಇದೆ. ಇದು ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ, ಇಡೀ ದೇಶಾದ್ಯಂತ ನಡೀತಾ ಇರುವಂಥದ್ದು. ಬಿಹಾರದ ಕೆಲವು ದೃಶ್ಯಾವಳಿಗಳು, ಇಡೀ ದೇಶದ ಬೇರೆ ಬೇರೆ ದೃಶ್ಯಾವಳಿಗಳು ಎಲ್ಲಿ ತೊಂದರೆ ಆಗಿದೆ ಮತ್ತೊಂದು ತೋರಿಸ್ತೀನಿ ನಾನು. ಆಲ್ರೆಡಿ ಮಡಿಕೇರಿಯಲ್ಲಿ ಏನು ತೊಂದರೆ ಇಲ್ಲ ನೋಡಿ. ಇದು ಆ ಹೆಣ್ಣುಮಗಳ ತಿಲೋತ್ತಮ ಅಂತೇಳಿ ಒಂದು ಹೆಸರು ಹಾಕ್ಬಿಟ್ಟು ಅವ್ರು ಮಾಡ್ತಿರುವಂಥದ್ದು. ಜಸ್ಟಿಸ್ ಫಾರ್ ಆರ್ಜಿಕರ್ ಆಸ್ಪತ್ರೆಯಲ್ಲಿ ಆಗಿರೋದು, ಆರ್ಜಿಕರ್ ಆಸ್ಪತ್ರೆ ಅಲ್ಲಿ ಆಗಿರುವಂಥದ್ದು. ಸೊ ಹಾಗಾಗಿ ಆ ಹೆಣ್ಮಗಳಿಗೆ ರೇಪ್ ಆ್ಯಂಡ್ ಮರ್ಡರ್, ಈ ಡಾಕ್ಟರನ್ನು ರೇಪ್ ಆ್ಯಂಡ್ ಮರ್ಡರ್ ಮಾಡಿರುವಂಥದ್ದು ಹೆಣ್ಣುಮಗಳನ್ನು. ಸೊ ಇದಕ್ಕಾಗಿ ಇದು ಬಿಹಾರದಲ್ಲಿ ಇದಕ್ಕೆ ಪ್ರೊಟೆಸ್ಟ್ ಆಗ್ತಾ ಇದೆ, ಬೇರೆ ಬೇರೆ ಕಡೆ. ಆ್ಯಂಡ್ ಆಫ್ಕೋರ್ಸ್ ಇಡೀ ಭಾರತೀಯರು ಈ ಪ್ರೊಟೆಸ್ಟ್ಗೆ ಸಾಥ್ ಕೊಡಬೇಕು. ಅದರಲ್ಲಿ 2 ಮಾತಿಲ್ಲ. ಇದು ನಮಗೆ ರೇಟ್ ಜಾಸ್ತಿ ಮಾಡಿಲ್ಲ ಅಥವಾ ದುಡ್ಡು ಜಾಸ್ತಿ ಮಾಡಿಲ್ಲ, ಬಾಡಿಗೆ ಜಾಸ್ತಿ ಮಾಡಿಲ್ಲ, ಸಂಬಳ ಜಾಸ್ತಿ ಮಾಡಿಲ್ಲ ಅಂತ ಪ್ರೊಟೆಸ್ಟ್ ಅಲ್ಲ. ಇದು ಜನರನ್ನು ಕಾಯೋ ವೈದ್ಯರನ್ನೇ ನೀವು ಹರಿದು ಮುಕ್ಕಿ ತಿಂತೀರಿ ಅಂತಂದರೆ ಏನರ್ಥ? ಓಕೆ, ಈಗೊಂದು ಬ್ರೇಕ್ ಆದ ನಂತರ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಮಳೆ ಹಾನಿ ವೀಕ್ಷಣೆಗೆ ಬಂದಿದ್ರು, ತಡವಾಗಿ ಬಂದಿದ್ರು ಶಾಸಕ ಹರೀಶ್ ಪುಂಜಾ. ಬೆಳ್ತಂಗಡಿ ಶಾಸಕರಿಗೆ ಅವರ ಕ್ಷೇತ್ರದ ಜನರೇ ತರಾಟೆಗೆ ತೆಗೆದುಕೊಳ್ತಾರೆ. ಜನರೊಂದಿಗೆಯೇ ಶಾಸಕ ಹರೀಶ್ ಪುಂಜಾ ಕಿರಿಕ್ ಮಾಡ್ಕೋತಾರೆ ನೋಡಿ. ಹರೀಶ್ ಪುಂಜಾ ಕಿರಿಕ್ ಇದೇನು ಮೊದಲೇನಲ್ಲ, ಬಂದಲ್ಲೆಲ್ಲ ಕಿರಿಕೆ ಅವರದು. MLAಯನ್ನ ಪ್ರಶ್ನೆ ಮಾಡುವ ಹಕ್ಕು ನಿಮಗಿಲ್ಲ ಅಂಥೇಳಿ ಹರೀಶ್ ಪುಂಜಾ ಹೇಳ್ತಾರಾಗ. ಪ್ರಶ್ನೆ ಮಾಡಿದರೆ ದೇವರ ಮೇಲೆ ಇಡುತ್ತೇನೆ ಅಂತೇಳಿ ಹೇಳ್ತಾರೆ. ಶಾಸಕ ಹರೀಶ್ ಪುಂಜಾ ವರ್ತನೆಗೆ ಜನರು ಕೆಂಡ ಮಾಡಲಾಗಿದ್ದಾರೆ. ನಿಖಿಲ್ ಇತ್ತದಾಯ ಬತ್ತನಂದಕ್ಕೇನು ಅವು ಇನ್ನು ಬರ್ಸ ಮುಗಿಬೆಟ್ಟಿಗೆ ಮಂತ್ ಕೊಡ್ತಾರೆ. ಅವು MLA ಗ್ರಾಂಟೆಡ್ 9 ಲಕ್ಷ ರೂಪಾಯಿ ಇದು ಕೊರಪೆ ಅವು ಮಲ್ತು ಕೊರ್ಕೊಂಡು ಬೊಕ್ಕ ಅಂಚ ಮಂಡದಣ್ಣ ನಿಖಿಲ್ ಒರಿ ಬನ್ನಾಗ ನಿಖಿಲ್ ಇತ್ತದಾಯ ಬತ್ತನಂದಕ್ಕೇನು ನಂಚಿದ ಪ್ರಶ್ನೆ ಒರಿ MLA ನಿಖಿಲ್ ಕೇಂದ್ರ ಬೆಲೆ ನಿಖಿಲ್ ಏರ್ಲ ಅದು
ನಿಖಲ ಇನ್ನು ಒತ್ತೊಂಡವ್ರನ್ನ ಎಂಕದಾಲ ತೊಂದರೆ ಜಯನಲ್ಪದ ದೇವರಿಗೆ ಪಡೆದುಟ್ಟಾಯಿ ಊರ್ದಕ್ಲ ಇಂಚೆ ಅವ್ರು MLA ಬಂದಾಗ ಕೇಂದ್ರ ಮೇಲೆ ದೇವರೇ ಪಡೆದುಟ್ಟಾಯಿ ಅವು ಇನ್ನು ಬರ್ಸ ಮುಗಿಬೆಟ್ಟಿಗೆ ಮನ್ಸು ಕೊಡ್ತಾರೆ ಅವು MLA ಗ್ರಾಂಟೆಡ್ 9 ಲಕ್ಷ ರೂಪಾಯಿ ಇದು ಕೊರಪೆ ಅವು ಮಲ್ತು ಕೊರ್ಕೊಂಡು ಬೊಕ್ಕ ಅಂಚ ಮಂಡದಣ್ಣ ನಿಖಲ್ ಒರಿ ಬಂದಾಗ ನಿಖಲ್ ಇತ್ತದೇ ಬತ್ತಿನ ಕೇನ್ ನಂಚಿನ ಪ್ರಶ್ನೆ ಒರಿ MLA ನಿಖಲ್ ಕೇಂದ್ರ ಬೆಲೆ ನಿಖಲ್ ಏರ್ಲ ಅದು ನಿಖಲ ಇನ್ನು ಒತ್ತೊಂಡವ್ರನ್ನ ಎಂಕದಾಲ ತೊಂದರೆ ಜಯನಲ್ಪದ ದೇವರಿಗೆ ಪಡೆದುಟ್ಟಾಯಿ ಊರ್ದಕ್ಲ ಇಂಚೆ ಅವ್ರು MLA ಬಂದಾಗ ಕೇಂದ್ರ ಮೇಲೆ ದೇವರೇ ಪಡೆದುಟ್ಟಾಯಿ ಓಕೆ, ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಒಳ್ಳೆ ಕೆಲಸನೂ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಹಾಗಂತ ಇದನ್ನು ಸಮರ್ಥಿಸ್ಕೊಳ್ಳೋಕ್ಕಾಗೋದಿಲ್ಲ. ಹರೀಶ್ ಪೂಂಜಾ ಏನು ಹೇಳ್ತಾರೆ, ಈಗ ಅಲ್ಲಿ ಒಂದು ನೆರೆ ಏನೋ ಆಗಿದೆ, ಅಲ್ಲಿಗೆ ಬಂದಿದ್ದಾರೆ, ಲೇಟಾಗಿ ಬಂದಿದ್ದಾರೆ. ಅವ್ರು ಹೇಳಿದ್ರು ನಾನು 5 ಲಕ್ಷ ರೂಪಾಯಿ ಪರಿಹಾರ ಇದನ್ನು ಮಾಡಿಕೊಡ್ತೀನಿ, ಕೆಲವೆಲ್ಲ ಈ ಕಾಲ್ ಸಂಖ್ಯೆ ಎಲ್ಲ ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ನಾನೇ ಕಾರ್ಯಕ್ರಮ ಮಾಡಿದ್ದೀನಿ. ಹಾಗಂತ ಹರೀಶ್ ಪೂಂಜಾ ಅವ್ರ ಜನಗಳ ಹತ್ರ ನೀವು ನನ್ನನ್ನು ಪ್ರಶ್ನೆ ಮಾಡುವಂಗಿಲ್ಲ, ಯಾರು ಹೇಳಿದ್ದು ಪ್ರಶ್ನೆ ಮಾಡುವಂಗಿಲ್ಲ ಅಂತೇಳಿ? ನೀವು ವಿರೋಧ ಪಕ್ಷದ ನಾಯಕರಾಗಿದ್ದು ಸ್ಥಳೀಯ ಸರ್ಕಾರವನ್ನು ಪ್ರಶ್ನೆ ಮಾಡಲಿಕ್ಕಿಲ್ವಾ? ಹಾಗೇನೆ ನಿಮ್ಮನ್ನು ಪ್ರಶ್ನೆ ಮಾಡುವ ಎಲ್ಲ ರೈಟ್ಸ್ ನಮಗಿದೆ, ಪ್ರಶ್ನೆ ಮಾಡಿ. ನೀವು ದೇವರಲ್ಲ, ಓಟ್ ಹಾಕಿ ಗೆಲ್ಸಿದ್ದಾರೆ ಅವರು. ನೀವು ದೇವರಲ್ಲ. ಇದು ಪ್ರಜಾತಂತ್ರ ವ್ಯವಸ್ಥೆ, ಪ್ರಜೆಗಳೇ ಪ್ರಭುಗಳು, ರಾಜಕಾರಣಿ ಒಬ್ಬ ಸೇವಕ ಅಷ್ಟೇ. ಈ ಇವರು ಬಂದ್ರಲ್ಲ ಈಗ ಅಲ್ಲಿಗೆ ಬಂದಾಗ ಯಾವ್ದ್ರಲ್ಲಿ ಬಂದಿರ್ತಾರೆ? ಕಾರಲ್ಲಿ ಬಂದಿರ್ತಾರೆ. ಕಾರ್ಗೆ ಏನು ಹಾಕಬೇಕು? ಡೀಸೆಲ್ ಪೆಟ್ರೋಲ್ ಹಾಕ್ಬೇಕು, ಅದಕ್ಕೊಬ್ಬ ಡ್ರೈವರ್ ಇರಬೇಕು. ಆ ಡ್ರೈವರ್ ಸಂಬಳ ಕೊಡೋದು ಯಾರು? ನಾವು. ಆ ಕಾರ್ ಕೊಡಿಸಿದ್ದು ಯಾರು? ನಾವು. ಅದ ಡೀಸೆಲ್ ಪೆಟ್ರೋಲ್ ಖರ್ಚು ಕೊಟ್ಟಿದ್ಯಾರು? ನಾವು. ಅವರು ಅಲ್ಲಿ ಹೋಗುವಾಗ ಚಹಾ ಕುಡಿಲಿಕ್ಕೆ ಟೈಮ್ ಇರ್ತದೆ, ಅವರು ಚಹಾ ಎಲ್ಲ ಕುಡಿದು ಹೋಗ್ಬೋದು, ಟಿ ಎ ಅದು ಕೊಟ್ಟದ್ದು ಯಾವ? ನಾವು. ಮತ್ತೆ ಯಾರು ಕ್ವಶನ್ ಮಾಡಬಾರ್ದು. ಪುಂಜರೆ, ನೀವು ಒಬ್ಬ MLA, ಅಗ್ರೆಸಿವ್ MLA ಎಲ್ಲವೂ ಕೂಡ. ಸಮ್ಟೈಮ್ಸ್ ನೀವು ಬಂದಿದ್ದು ಲೇಟ್ ಆಗಿರ್ಬೋದು, ಅಥವಾ ಬೇರೆ ಯಾರನ್ನಾದ್ರೂ ಕಳಿಸ್ಬೋದಾಗಿತ್ತು. ಜನಗಳು ನಿಮ್ಮನ್ನು ಪ್ರಶ್ನೆ ಮಾಡೇ ಮಾಡ್ತಾರೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.